ಕನ್ನಡದ ಚಿತ್ರನಟ, ನಿರ್ದೇಶಕ, ನಿರ್ಮಾಪಕ ಎಸ್. ನಾರಾಯಣ್ ಅವರ ವಿರುದ್ಧ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ. ಅವರ ಸೊಸೆ ಪವಿತ್ರಾ ಅವರು ಎಸ್. ನಾರಾಯಣ್ ಅವರ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಸ್. ನಾರಾಯಣ್ ಅವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಾರಾಯಣ್ ಅವರ ಸೊಸೆ ಪವಿತ್ರಾ ಅವರು ಈ ಬಗ್ಗೆ ದೂರು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಪವಿತ್ರಾ ಅವರ ಪತಿ ಪವನ್, ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಮಾವ ಎಸ್. ನಾರಾಯಣ್ ಅವರ ವಿರುದ್ಧ ದೂರನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪವಿತ್ರಾ ಅವರು, ನಾನು ಈ ಹಿಂದೆ ನನ್ನ ಗಂಡನಿಗೆ ಕೆಲಸವಿಲ್ಲದ ಕಾರಣ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಲು ಸಾಲ ಮಾಡಿ ಹಣ ನೀಡಿದ್ದೆ. ಆದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಷ್ಟ ಅನುಭವಿಸಿತು ಎಂದು ಅವರು ತಿಳಿಸಿದ್ದಾರೆ. ನಾನು ಸಾಲ ಮಾಡಿದ ಹಣಕ್ಕಾಗಿ ಈಗ ಹಣವನ್ನು ಕಟ್ಟಬೇಕಿದೆ. ಆದರೆ ನಮ್ಮ ಮನೆಯವರು ಈಗ ಹಣ ತರುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಅವರು ತಾವು ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಪ್ರಸ್ತುತ ಎಸ್. ನಾರಾಯಣ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಅಲ್ಲದೆ ಪತಿ ಪವನ್ ಹಾಗೂ ಅತ್ತೆ ಭಾಗ್ಯಲಕ್ಷ್ಮಿ ಅವರ ವಿರುದ್ಧವೂ ದೂರನ್ನು ದಾಖಲಿಸಲಾಗಿದೆ. ಒಟ್ಟಾರೆ ಈಗ ಎಸ್. ನಾರಾಯಣ್ ಅವರ ಬದುಕು ನಾರಾಯಣ್ ಅವರ ಕುಟುಂಬ ಈಗ ಬಿರುಕಿನಿಂದ ಕೂಡಿದ್ದು, ಹಾಗಾಗಿ ಅವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಬೇಕಿದೆ. ಸೊಸೆ ಪವಿತ್ರಾ ಅವರು ನೀಡಿರುವ ದೂರಿನ ಪ್ರಕಾರ ಅವರು ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಒಟ್ಟಾರೆ ಈಗ ಕನ್ನಡ ಚಲನಚಿತ್ರ ನಾಯಕ, ನಟ ಎಸ್. ನಾರಾಯಣ್, ನಿರ್ಮಾಪಕ, ನಿರ್ದೇಶಕ ಎಸ್. ನಾರಾಯಣ್ ಅವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಬೇಕಿದ್ದು, ಇದಕ್ಕೆ ಅವರ ಸೊಸೆ ಪವಿತ್ರಾ ಅವರು ನೀಡಿರುವ ದೂರೇ ಕಾರಣವಾಗಿದೆ. ಈ ಹಿಂದೆ ಅನ್ಯೋನ್ಯವಾಗಿದ್ದ ಕುಟುಂಬದಲ್ಲಿ ಈಗ ಬಿರುಕು ಮೂಡಿದೆ. ಹಾಗಾಗಿ ಸೊಸೆ ಪವಿತ್ರಾ ಅವರು ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನು ನಡೆಯುತ್ತದೋ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕಿದೆ. ಆದರೆ ಅನ್ಯೋನ್ಯವಾಗಿರುವ ಕುಟುಂಬದಲ್ಲಿ ಈಗ ಬಿರುಕು ಮೂಡಿರುವುದು ನಿಜಕ್ಕೂ ಆತಂಕಕಾರಿ ಹಾಗೂ ವಿಷಾದಕರ ವಿಚಾರವಾಗಿದೆ. ಇನ್ನು ಮುಂದಾದರೂ ನಾರಾಯಣ್ ಅವರ ಕುಟುಂಬದಲ್ಲಿ ಅವರ ಕುಟುಂಬದಲ್ಲಿ ಶಾಂತಿ ಸ್ಥಾಪಿಸಲಿ ಎನ್ನುವುದು ಕನ್ನಡ ಚಲನಚಿತ್ರ ಅಭಿಮಾನಿಗಳ ಆಶಯವಾಗಿದೆ.